ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ನಾನು ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸಂಡೇ ಬ್ಲಾಗ್ ಆಗಿರುತ್ತೆ. ಏನಪ್ಪ ಅಂದರೆ ಗುರುಪ್ರವೇಶಕ್ಕೆ ಹೋಗಬೇಕಾಗಿತ್ತು. ಅದರಿಂದ ಫಸ್ಟ್ ಟಿಫನ್ ಮುಗಿಸೋಣ ಅಂದ್ಬಿಟ್ಟು ಟಿಫನ್ ಮುಗಿಸ್ತಾ ಇದ್ದೀವಿ. ಎಲ್ಲ ರೆಡಿ ಆಗಬೇಕು. ಇವಾಗ ಯಾರೂ ರೆಡಿ ಆಗಿಲ್ಲ. ಈಗ ತಾನೇ ಎದ್ದು ಕಾಫಿ ಕುಡಿದು ಟಿಫನ್ಗೆ ಇಡ್ಲಿ ಮಾಡೋಣ, ಇಡ್ಲಿ ಮಾಡಿ ಇಡ್ಲಿ ತಿಂದು ಅದಾದಮೇಲೆ ಎಲ್ಲ ಕೆಲಸ ಮುಗಿಸಿ ರೆಡಿ ಆಗೋಣ ಅಂದ್ಬಿಟ್ಟು ಇವಾಗ ಟಿಫನ್ಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಡ್ಲಿಗೆ ಚಟ್ನಿ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಆದರೆ ಏನು ಮಾಡೋದು, 9 ಗಂಟೆಗೆ ಕರೆಂಟ್ ಹೊಂಟೋಯ್ತು. ಕರೆಂಟ್ ಬರ್ನೇ ಇಲ್ಲ. ಕೊನೆಗೂ ನಾನು 10 ಗಂಟೆ ಗಂಟ ವೆಯ್ಟ್ ಮಾಡಿದೆ, ಕರೆಂಟ್ ಬರ್ನೇ ಇಲ್ಲ. ಲಾಸ್ಟಲ್ಲಿ ಬೇಳೆ ಸಾಂಬಾರು ಮಾಡಿ ಇಡ್ಲಿ ತಿಂದು. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸತಿ ಈ ಥರ ನಾವೊಂದು ಪ್ಲ್ಯಾನ್ ಮಾಡಿಕೊಂಡ್ರೆ ಅದೇ ಒಂಥರ ಆಗಿಬಿಡುತ್ತೆ. ಮೇಡಮ್ಗೆ 2 ಕೊಂಬು ಬಂದಿದ್ದಾವೆ. ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಅಲ್ಲೇ 11:45 ಆಗಿದೆ ಟೈಮು. ಏನಪ್ಪ ಅಂದರೆ ಇವತ್ತು ನಮ್ಮ ಏರಿಯಾದಲ್ಲಿ ಕರೆಂಟ್ ತೆಗೆದಿದ್ದಾರೆ. ಅದೇ ಪ್ರಾಬ್ಲಮ್ ಆಗಿದ್ದು. ಬೇಗ ಎಲ್ಲ ಎದ್ದು ಟಿಫನ್ ಮಾಡೋಕ್ಕೂ ಟೈಮ್ ಆಯಿತು ಕರೆಂಟ್ ಇಲ್ಲದೆ ಇರೋದಕ್ಕೆ. ಮತ್ತು ಗೀಝರಲ್ಲಿ ನೀರು ಕಾಯ್ನಿಲ್ಲ, ಎಲ್ಲ ಗ್ಯಾಸಲ್ಲಿ ಕಾಯಿಸ್ಕೊಂಡು ಸ್ನಾನ ಮಾಡಿ ಹೊರಡೋ ಹೊತ್ತಿಗೆ ಇಷ್ಟೊತ್ತಾಯಿತು. ಸ್ಯಾರಿ ಹಾಕೊಂಡಿದ್ದೀನಿ ಮಮ್ಮಿ. ಎಲ್ಲ ಮನೆಯೆಲ್ಲ ಹಂಗಂಗೆ ಚೆನ್ನಾಗಿ ತಿಳಿಯಾಗಿದೆ. ಯಾಕಂದರೆ ಎಲ್ಲ ರೆಡಿ ಆಗ್ತಿದ್ದೋ ಅಲ್ವಾ. ಮಕ್ಕಳಿಗೆಲ್ಲ ರೆಡಿ ಮಾಡೋ ಹೊತ್ತಿಗೆ ರೂಮ್ ಎಲ್ಲ ಫುಲ್ಲು ಗಲೀಜಾಗಿದೆ. ಎಲ್ಲ ಬಂದು ಕ್ಲೀನ್ ಮಾಡ್ಕೋಬೇಕು. ಟೈಮ್ ಆಯಿತು. ಬಾ ಖರ್ಚಿ ಬೇಡ, ಮಕ್ಳು ಬರೀರುತ್ತೆ. ನಮ್ಮಮ್ಮ ಹಿಂಗೆ ರೆಡಿ ಆಗಿದ್ದಾರೆ. ತೋರಿಸ್ಕೊಮ್ಮಿ, ಈ ಕಡೆ ಬಾ. ಈಗಮ್ಮ ಇವಾಗ ರೆಡಿ ಆಗಿದ್ದಾರೆ. ಮಕ್ಕಳೆಲ್ಲ ಕೆಳಗಡೆ ಹೋದರು. ಇವಾಗ ನಾವು ಹೊರಡ್ತೀವಿ. ಟೈಮ್ ಆಗಿಬಿಟ್ಟಿದೆ. ಬ್ಯಾಗ್ ಎತ್ಕೊಮ್ಮ, ATM ಕಾರ್ಡ್ ಎತ್ಕೊ. ಹಂಗೆ ಇವಾಗ ಹೊರಡ್ತಾ ಇದ್ದೀವಿ. ನಮ್ಮ ಮನೆಗೂ ಗುರುಪ್ರವೇಶ ಇರೋದಕ್ಕೂ ಜಾಸ್ತಿ ಏನು ದೂರ ಇತ್ತಿಲ್ಲ, ಹತ್ರನೇ ಇತ್ತು. ಅದರಿಂದ ಸ್ವಲ್ಪ ಲೇಟಾಗೆ ಹೋಗೋಣ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಇವಾಗ ನಾವು ಬರೋ ಅಷ್ಟರಲ್ಲಿ ಅರ್ಧ ಫಂಕ್ಷನ್ ಎಲ್ಲ ಮುಗ್ದೋಗಿತ್ತು. ನೋಡ್ಬೋದು ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿ ಮಾಡಿದರು. ದೇವ್ರ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ನೋಡೋಕ್ಕೆ ಖುಷಿಯಾಗುತ್ತೆ. ಮನೆಯೂ ಅಷ್ಟೇ ತುಂಬ ಚೆನ್ನಾಗಿ, ತುಂಬ ಗ್ರ್ಯಾಂಡಾಗಿ ಕಟ್ಟಿದ್ದಾರೆ. ನೋಡ್ಬೋದು. ಬನ್ನಿ ಈ ಕಡೆ. ನನ್ನ ಮಗ ಹಾಯ್ ಅಂತಾರೆ. ಫೋಟೋವಾಗಿ ಹೊಡೆದು ಬ್ಲಾಗ್ ಮಾಡು. ಹಾಯ್ ಮಾಡು. ನಾನು ಬ್ಲಾಗ್ ಮಾಡ್ತೀನಿ. ನೆನ್ನೆ ಬಂದಿರೋದಕ್ಕೆ ಇವತ್ತು ಹಾಯ್ ಮಾಡ್ತಾವಳೆ. ಇಲ್ಲಿ ಯಾವತ್ತೂ ಕೇಳಿಲ್ಲ ಹಾಯ್ ಮಾಡು ಅಂತ. ಇವಾಗ ಇಲ್ಲಿ ನಮ್ಮ ಅಕ್ಕನ ವೀಡಿಯೋಸ್ ನೋಡಿ ಕೆಲವು ಜನ ಸಿಕ್ಕಿ ಫೋಟೋ ತೆಗೆಸ್ಕೊತಾ ಇದ್ರು. ಇವರೆಲ್ಲ ನಮ್ಮೂರು ಸೈಡವರೇ ಅಲ್ವಾ. ಅದರಿಂದ ನಮ್ಮ ಅಕ್ಕನ ವೀಡಿಯೋಸ್ ನೋಡಿ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ. ಅದರಿಂದ ಅವಳು ಫೋಟೋಸ್ ತೆಗೆಸ್ಕೊತಾ ಇದ್ದಾಳೆ. ಫೋಟೋಸ್ ಬೇಕು ಅಂತ ಕೇಳಿದ್ರು, ಅದರಿಂದ ಫೋಟೋಸ್ ತೆಗೆಸ್ಕೊತಾ ಇದ್ದಾರೆ. ಇದೆಲ್ಲ ತಗೋಬಾರ್ದು. ತೆಗೆಸ್ಕೊಳ್ಳಿ. ಮೇಡಮ್ ಊಟ ಆಯ್ತಾ? ಐಸ್ ಕ್ರೀಮ್ ತಿಂತಾ ಇದ್ದೀರಾ? ಊಟ ಇವಾಗ ಊಟಕ್ಕೆ ಬಂದು ಕೂತ್ಕೊಂಡಿದ್ದೀವಿ. ಊಟಕ್ಕಂತೂ ತುಂಬ ಅಂದರೆ ತುಂಬ ಜನ ಇದ್ದರು. ನಮ್ಮದು 5ನೇ ಪಂತಿನೋ 6ನೇ ಪಂತಿನೋ ಅನಿಸುತ್ತೆ. ನಾವು 2-3 ಪಂತಿ ವೆಯ್ಟ್ ಮಾಡಿ ಲಾಸ್ಟಲ್ಲಿ ಬಂದು ಕೂತಿದ್ದೀವಿ ಊಟಕ್ಕೆ. ಊಟ ಅಂತೂ ತುಂಬ ಚೆನ್ನಾಗಿತ್ತು. ತುಂಬ ಅಂದರೆ ತುಂಬ ವೆರೈಟೀಸ್ ಮಾಡಿಸಿದ್ರು. ನಮಗೂ ಊಟ ತುಂಬ ಇಷ್ಟ ಆಯಿತು.
ಇವಾಗ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬಂದು ಅಲ್ಲಿ ನೀರೇ ಇಲ್ಲ, ಎದ್ದು ಕುಡಿಯೋಕೆ ಹೋಗ್ತೀಯಾ? ಕರೆಂಟ್ ಇಲ್ಲ, ವಾಟರ್ ಫಿಲ್ಟ್ರ್ ಆನ್ ಮಾಡೋಕ್ಕೆ. ನಮ್ಮನ್ನು ಸ್ವಲ್ಪ ತಗೋಬಾರೆ, ಹೆಂಗೆ ಮುಚ್ಕೊಳೋಣ? ನೀರು ಕೇಳಿದ್ರೆ ಬಾಯಿ ಮುಚ್ಕೊಂಡು ಹೋಗು ಅಂತಾಳೆ. ಕೊಡು, ಮನುಷ್ಯಲ್ವಾ ನೀನು? ದೇವ್ರು ಒಳ್ಳೇದು ಬರ್ತಾನೆ ನಿಂಗೆ. ಕೊಡು ನೋಡು, ಕೊಡು ನೋಡು ಮಮ್ಮಿ, ಕೊಡು. ಒಂದು ತಟ್ಟೆಗೆ ಇಟ್ಕೊಂಬ ನೋಡಿ. ಅಲ್ಲ ಇವಳು ಬಾಯಲ್ಲಿ ಇಟ್ಟಾಗ ಸಾರು ಸಂಜು ಹುಡುಗಿ ನಮ್ಗೆ ಒಪ್ಪಿಗೆ ಇಲ್ಲ. ನೀ ನನಗೆ ಒಪ್ಕೆಬಾರ್ದು ಅಂತಾನೆ ನಾನು ಹಂಗೆ ಮಾಡಿದ್ದು. ನಮ್ಮ ಬಾವಂಗ ಹಂಗ ಯಾಕೆ ಮಾಡಲಿಲ್ಲ? ನಿಮ್ಮ ಬಾವಂಗೆ ನೀ ಅಂತ ಕೊಡ್ಲಿಲ್ಲ. ಬಾಯಿ ಮುಚ್ಕೊಂಡಿರೋ ಆದ್ರೂ ಮನ್ಸೊಳಗಡೆ ಆಸೆ ಇಲ್ಲ. ನನ್ನ ಹಣೆ ಇರ್ಲಿಲ್ಲ. ಮಾಡ್ತಿದ್ದೀವಿ ಹಾಂ ಕೊಡ್ತಾರೆ. ಕಟ್ ಮಾಡೋದು ಬೇಡ, ಹಂಗೆ ಕೊಡ್ತು. ಕಟ್ ಮಾಡಬೇಡಿ, ಹಂಗೆ ಕೊಡಿ. ಕಟ್ ಮಾಡಬಾರ್ದಾ? ಉಪ್ಪು ಮಾತ್ರ ಹಾಕಿ. ಉಪ್ಪು ಬೇಕಪ್ಪ? ಉಪ್ಪು ಕರ್ಕೊಬ ಅಂತಲ್ಲ. ಇವಾಗ ನಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಇತ್ತು. ನಾನು ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ಹೊರಗಡೆ ಬಂದಿದ್ದು. ಇವಾಗ ನನ್ನ ಹಸ್ಬೆಂಡು ಹೊರಗಡೆ ಹೋಗಿದ್ದರು. ಇವಾಗ ತಾನೇ ಮನೆಗೆ ಬಂದರು. ಒಂದು ಅವ್ರಿಗೆ ಪ್ರ್ಯಾಂಕ್ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಕ್ಲೇಯಲ್ಲಿ ಹಾವು ಮಾಡಿ ಕಿಟಕಿ ಹತ್ರ ಇಡೋಣ. ಹೆಂಗೆ ಇದ್ರು ಬಂದು ಆ ಚೇರ್ ಹತ್ರನೇ ಕೂತ್ಕೋತಾರೆ ಅಲ್ವಾ, ಹಾಗೆ ಕಿಟಕಿ ಸ್ಕ್ರೀನ್ ತಳ್ಳಿ ಅಂತ ಹೇಳ್ಬಿಟ್ಟು ನೋಡೋಣ, ಸ್ವಲ್ಪ ಶಾಕ್ ಆಯ್ತಾರ, ಹಾವು ಅನ್ಕೊತಾರ ಅಂತ ಪ್ಲ್ಯಾನ್ ಮಾಡಿ ಇವಾಗ ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ. ಸ್ಕ್ರೀನ್ ತಳ್ರಿ ಒಂಚೂರ, ಸ್ಕ್ರೀನ್ ತಳ್ರಿ ಒಂಚೂರ. ಹಿಂಗೆ ತಳ್ರಿ. ಪ್ರ್ಯಾಂಕ್ ಸಕ್ಸಸ್ ಆಗಲಿಲ್ಲ. ನನ್ನ ಹಸ್ಬೆಂಡ್ಗೆ ಗೊತ್ತಾಯಿತು ಅದು ಕ್ಲೇಯಿಂದ ಮಾಡಿರೋದು ಅಂತ. ನಾವು ಶಾಕ್ ಆಗ್ತಾರೆ ಅಂತ ಅಂದ್ಕೊಂಡೆ, ಆದರೆ ಮಕ್ಕಳೆಲ್ಲ ಕಿರ್ಚಿದ್ ನೋಡಿ ಅವ್ರಿಗೆ ಗೊತ್ತಾಗೋಯ್ತು ಇದೇನೋ ಪ್ಲ್ಯಾನ್ ಮಾಡಿದ್ದಾರೆ ಅಂತ. ಆಮೇಲೆ ಆಮೇಲೆ ಎಲ್ಲರದು ರೋಡಲ್ಲಿ ಹಾವು ನೋಡಿದೆ ಅಂತ 3 ದಿವಸ ನಿದ್ದೆ ಮಾಡಿದ್ದೀವಲ್ರಿ. ನಿನ್ನೆ ಇವಾಗ ಕ್ರ್ಯಾಬ್ ಸಾಂಬಾರ್ ಮಾಡಿದ್ನಲ್ಲ ಅದೇ ಇದೆ, ಅದಕ್ಕೆ ಅನ್ನ ಮಾಡೋಣ ಅಂತ ಇದ್ದೀನಿ. ಇವಾಗ ನಮ್ಮ ಮನೆಯವರು ಬಜ್ಜಿ ತಂದಿದ್ದಾರೆ, ಎಲ್ಲ ಕೂತ್ಕೊಂಡು ಬಜ್ಜಿ ತಿಂತೀವಿ. ಕ್ರಾಪ್ ಸಾಂಬಾರ್ಗೆ ಅನ್ನ ಮಾಡ್ತೀನಿ. ಹಾಯ್ ಗಾಯ್ಸ್, ಇವಾಗ ನಾನು ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ, ಯಾಕಂದರೆ ಕೆಲ್ಸಕ್ಕೆ ಹೋಗ್ತಾಯಿದ್ದೆ. ತುಂಬ ಮಕ್ಕಳೆಲ್ಲ ತುಂಬ ಗಲಾಟೆ ಮಾಡ್ತಾಯಿದ್ರು, ಅದರಿಂದ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಅಕ್ಕ ಅಮ್ಮ ಇನ್ನೂ ಊರಿಗೆ ಹೋಗಿಲ್ಲ, ಇದ್ದಾರೆ. ನಮ್ಮ ದೊಡ್ಡಮ್ಮ ಮನೆಗೆ ಹೋಗಿದ್ದಾರೆ, ಅಮ್ಮ ಇದ್ದಾರಲ್ಲ ಅವ್ರ ಅಕ್ಕನ ಮನೆಗೆ ಹೋಗಿದ್ದಾರೆ, ಇಲ್ಲೇ RR ನಗರದಲ್ಲಿ. ನಿನ್ನೆ ತುಂಬ ರಿಕ್ವೆಸ್ಟ್ ಮಾಡಿದ್ರು ಮನೆಗೆ ಬಾ ಅಂತ ಗುರುಪ್ರವೇಶದಲ್ಲಿ, ಅದರಿಂದ ನಿನ್ನೆ ಹೋಗೋಕ್ಕಾಗಿಲ್ಲ ಅಂದ್ಬಿಟ್ಟು ಇವತ್ತು ಅವ್ರನ್ನ ನೋಡಿಕೊಂಡು ಮಾತಾಡ್ಸ್ಕೊಂಡು ಬರ್ತೀವಿ ಅಂದ್ಬಿಟ್ಟು ನಾನು ಡ್ಯೂಟಿಯಿಂದ ಬರೋ ಅಷ್ಟರಲ್ಲಿ ಅವರು ಹೊರಟಿದ್ರು, ಅಲ್ಲಿಗೋಗಿದ್ರು. ಇವಾಗ ನಾನು ಬಂದು ಒಂದು ವಿಡಿಯೋ ಎಡಿಟಿಂಗ್ ಇತ್ತು, ಎಡಿಟಿಂಗ್ ಮುಗಿಸಿ ವಿಡಿಯೋ ಅಪ್ಲೋಡ್ ಮಾಡಿ ಇವಾಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಅಡುಗೆ ಇನ್ನೂ ಏನೂ ಅಡುಗೆ ಮಾಡಿಲ್ಲ, ಮನೆಯೆಲ್ಲ ಪಾಪ ಕ್ಲೀನ್ ಮಾಡಿ ಹೋಗಿದ್ದಾರೆ. ಇವಾಗ ಅಡುಗೆ ಒಂದು ಮಾಡಬೇಕು. ಬೆಂಡೆಕಾಯಿ ತಂದಿದ್ದೆ, ಬೆಂಡೆಕಾಯಿ ಹುಳಿ ಮಾಡಿ ಮುದ್ದೆ ಮಾಡೋಣ ಅಂದ್ಬಿಟ್ಟು ಇವಾಗ ಎಲ್ಲ ರೆಡಿ ಮಾಡಬೇಕು. ಅಲ್ಲೇ 7:45 ಆಗಿದೆ, ಇವಾಗ ಮಾಡಬೇಕು. ನನ್ನ ಮಗಳು ಓದ್ಕೋತಾ ಇದ್ದಾಳೆ, ನಾನು ಇವಾಗ ಬೇಗ ಪಟ್ಟನೆ ಅಡುಗೆ ರೆಡಿ ಮಾಡ್ಕೊಂಡು ಇವಾಗ ಒಂದು ಕಡೆ ಮುದ್ದೆಗೆ ಇಟ್ಟಿದ್ದೀನಿ, ಒಂದು ಕಡೆ ಬೆಂಡೆಕಾಯಿ ಫ್ರೈಗೆ ಇಟ್ಟಿದ್ದೀನಿ. ಅವರು ಅಲ್ಲೇ ಊಟ ಮಾಡ್ಕೊಂಡು ಬರ್ತಾ ಇದ್ದಾರಂತೆ. ಏನಾದರೂ ನಾನ್ ವೆಜ್ ಮಾಡೋಣ ಇವತ್ತು ಒಂದು ಟೈಮ್ಗೆ ಅಂದ್ಬಿಟ್ಟು ಫೋನ್ ಮಾಡಿದ್ದೆ, ಇಲ್ಲ ನಾವು ಅಲ್ಲೇ ಊಟ ಮಾಡಿಕೊಂಡು ಬರ್ತಾಯಿದ್ದೀವಿ ಅಂದರು. ಇವಾಗ ಬೆಂಡೆಕಾಯಿ ಎಲ್ಲ ಫ್ರೈ ಮಾಡಿಕೊಂಡು ಒಗ್ಗರಣೆಗೆ ಹಾಕಬೇಕು. ಟೈಮ್ ಆಗಿಬಿಟ್ಟಿದೆ. ಯಾಕಪ್ಪ ಅಂದರೆ ನನ್ನ ಫ್ರೆಂಡು, ಹಳೆಯ ಫ್ರೆಂಡು ಫೋನ್ ಮಾಡಿದ್ಲು, ಮಾತಾಡ್ಕೊಂಡು ಕೂತ್ಕೊಂಡೆ, ಟೈಮ್ ಆಗಿದ್ದೆ ಗೊತ್ತಾಗಲಿಲ್ಲ. ಇವಾಗ ಕೆಲಸ ಸ್ಟಾರ್ಟ್ ಮಾಡಬೇಕು. ನಿಜವಾಗ್ಲೂ ನಮ್ಮದು ಟ್ರೈಪೋಡ್ ಕಟ್ಟಾಗಿರೋದು ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ, ವೀಡಿಯೋಸ್ ಮಾಡೋಕ್ಕೆ ಬೇಜಾರು. ನಾಳೆ ಬೆಳಗ್ಗೆ ಅಮ್ಮ ಮತ್ತು ಅಕ್ಕ ಮಕ್ಕಳೆಲ್ಲ ಊರಿಗೆ ಹೋಗ್ತಾರೆ, ಬೇಜಾರು. ಏನು ಮಾಡೋದು, ಸ್ಕೂಲು ಪಾಪ ಇವತ್ತು ರಜಾ ಹಾಕ್ಸಿದ್ದಾಳೆ, ನಾಳೆನೂ ರಜಾ ಹಾಕ್ಸಿ ಇರು ಅಂದರೆ ಇರಲ್ಲ, ಬಾಬಾ ಬೈತಾರೆ ಅಂದ್ಬಿಟ್ಟು ನಾಳೆ ಪಕ್ಕ ಖಂಡಿತ ಬೆಳಗ್ಗೆ ಎದ್ದ ತಕ್ಷಣ ಹೋಗ್ತಾಳೆ.
ನಾಳೆ ಸಂಜೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಮನೆಗೆ ಬಂದರೆ. ಯಾರಾದರೂ ಇದ್ದು ಮನೆಗೆ ಹೋಗ್ಬಿಟ್ರೆ ನಿಜವಾಗ್ಲೂ ಬಿಕೋ ಅನ್ಸ್ಬಿಡುತ್ತೆ. ಮನೆ ತುಂಬ ಅಂದರೆ ತುಂಬ ಬೋರ್ ಆಗುತ್ತೆ. ಅದರಲ್ಲೂ ನನ್ನ ಮಗ ಹೋಗ್ತಾನೆ ಅಲ್ಲ, ಅದು ಇನ್ನೂ ಬೇಜಾರು. ಏನು ಮಾಡ್ತಾ ಇದೆಯಮ್ಮ? ಏನು ಮಾಡೋಣ, ಬೆಂಡೆಕಾಯಿ ಹುಳಿ ಮಾಡಿ ಮುದ್ದೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಮುದ್ದೆ ಯಾರು ತಿಂತಾರೆ? ಅನ್ನ ಮಾಡಿ ಬಂಗಾರ. ಸರಿಯಾಗಿ ನಿಜವಾಗ್ಲೂ 3 ದಿವಸದಿಂದ ನಮ್ಮ ಅಕ್ಕ ಬೈತಾ ಇದ್ದಾಳೆ, ಬರೀ ಅನ್ನ ಕೊಡ್ತೀಯಾ ಮುದ್ದೆ ಕೊಡಲ್ಲ ನೀನು, ಇನ್ನು ಹೆಂಗ್ ಶಕ್ತಿ ಅವ್ರಿಗೆ ಅಂತ. ಎಷ್ಟು ಹೇಳಿದ್ರು ಕೇಳಲ್ಲ, ಶಕ್ತಿನೇ ಇಲ್ಲ ನನಗೆ. ಶಕ್ತಿ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ವೀಕ್ ಆಗೋರೆ. ಹಿಂಗ್ ಮುದ್ದೆ ತಿನ್ನು ಅಂದ್ರೆ, ಚಪಾತಿ ತಿನ್ನು ಅಂದ್ರೆ, ಈ ತರ ಐಟಮ್ಸ್ ಏನು ಬೇಡ. ಈ ಚಿತ್ರಾನ್ನ, ಪುಳಿಯೋಗರೆ, ಪಲಾವು ಈ ತರ ಆದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಮುದ್ದೆ ಅಮ್ಮ, ಅಪ್ಪಗಿಂತ ಮಗಳ ಹೆಚ್ಚು, ಮಗಳಿಗಿಂತ ಅಪ್ಪ ಹೆಚ್ಚು, ಇಬ್ರು ಸರಿಯಾಗೇ ಇದ್ದೀರಾ. ಎಲ್ಲರಿಗಿಂತ ನೀನೇ ಹೆಚ್ಚು. ಅವ್ರು ಬರ್ತಾ ಇದ್ದಾರಂತೆ. ಏನು ಮಿಕ್ಸಿಗೆ ಹಾಕ್ತಾ ಇದೆಯಲ್ಲ? ಮಿಕ್ಸಿಗೆ ಜೀರಿಗೆ ಹಾಕ್ತಾ ಇದ್ದೀವಿ. ಏನು ಗೊತ್ತಾ, ಈರುಳ್ಳಿ, ಕಾಯಿ, ಟೊಮೊಟೊ, ಬೆಳ್ಳುಳ್ಳಿ, ಜೀರಿಗೆ, ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ರುಬ್ಬಿ ಒಗ್ಗರಣೆಗೆ ಹಾಕ್ಕೊಂಡ್ರೆ ಸೂಪರ್ ಆಗಿರೋ ಬೆಂಡೆಕಾಯಿ ಹುಳಿ ರೆಡಿ ಆಗುತ್ತೆ. ರೆಡಿ. ನಿಮಗೆ ತೆಳ್ಳಗೆ ಬೇಕಂದ್ರೆ ಮುದ್ದೆಗೆ ತೆಳ್ಳಗೆ ಮಾಡ್ಕೋಬೋದು, ಇಲ್ಲ ಚಪಾತಿಗೆ ಬೇಕು ಅಂದರೆ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಎರಡಕ್ಕೂ ಆಗುತ್ತೆ. ಯಾರೋ ಇವತ್ತು ನನ್ನ ವ್ಯೂವರ್ಸ್ ಗಾಡಿ ನಿಲ್ಲಿಸಿ ಮಾತಾಡ್ತಿದ್ರು. ಎಲ್ಲಿ? ಇಲ್ಲ, ಜ್ಞಾನವರ್ಧಕ ಸ್ಕೂಲ್ ರೋಡಲ್ಲಿ. ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಈ ತರ ಮಾತಾಡ್ಸೋದು ನೋಡಿದ್ರೆ. ಅಂಥವ್ರು ಮಾತಾಡ್ಸಿದ್ರೆ ಏನು ಅನ್ಸುತ್ತೆ ನಿಮಗೆ? ಖುಷಿ ಆಗುತ್ತೆ. ನನ್ನ ಹಸ್ಬೆಂಡ್ ಹೇಳ್ತಾ ಇರೋರು, ಯಾರಾದ್ರೂ ಒಂದು 4 ಜನ ನಿನ್ನ ಗುರ್ತಿರೋದು ಮಾತಾಡ್ಸಿದ್ರೆ ನಂಗೆ ಅದೇ ತುಂಬಾ ಖುಷಿ ಕಣೆ. ಯೂಟ್ಯೂಬಲ್ಲಿ ಅಮೌಂಟು ಅದೆಲ್ಲ ಬೇರೆ, ಅಮೌಂಟ್ ಬಗ್ಗೆ ನನ್ಗೆ ಆಸೆನೇ ಇಲ್ಲ. ಅಮೌಂಟ್ ಬರೋದು ಇವೆಲ್ಲ ಬೇರೆ, ನಂಗೆ ಅದ್ರ ಮೇಲೆಲ್ಲ ಇಂಟ್ರೆಸ್ಟು ಇಲ್ಲ, ಆಸೆನೂ ಇಲ್ಲ. ಯಾರಾದ್ರೂ 4 ಜನ ನಿನ್ನ ಗುರ್ತಿರ್ದು ಮಾತಾಡಿಸ್ಬೇಕು, ಅಲ್ಲಿವರೆಗೂ ನೀನು ಬೆಳಿಬೇಕು, ಯೂಟ್ಯೂಬ್ ಮಾಡು ಅಂತ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ದೆ ನನ್ನ ಹಸ್ಬೆಂಡು. ನಮ್ಮ ಅತ್ತಿಗೆಯರಿಬ್ರು ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಅತ್ತೆ ಪಾಪ ಇದ್ರ ಬಗ್ಗೆ ಅವ್ರಿಗೇನೋ ಐಡಿಯಾಸ್ ಇಲ್ಲ ಆದ್ರೂ ಅವ್ರು ಮಾಡಮ್ಮ ಅಂತಾರೆ, ಮಾತಾಡೋರೆ 100 ಜನ ಮಾತಾಡ್ತಾರೆ. ಇದ್ರ ಬಗ್ಗೆ ಅಷ್ಟು ಐಡಿಯಾಸ್ ಇಲ್ಲ. ನಮ್ಮ ಅತ್ತಿಗೆ ಸಪೋರ್ಟ್ ಮಾಡೋರೆ, ನಮ್ಮಮ್ಮ ಸಪೋರ್ಟ್ ಮಾಡೋರೆ, ಮತ್ತೆ ನನ್ನ ಫ್ರೆಂಡ್ಸು ಸಪೋರ್ಟ್ ಮಾಡಿದ್ದಾರೆ. ಇಬ್ರು ಅಷ್ಟೇ ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಇಬ್ರು ಫ್ರೆಂಡ್ಸು ಮತ್ತೆ ನನ್ನ ಹಸ್ಬೆಂಡ್. ಬೆಂಡೆಕಾಯಿ ಹುಳಿಗೆ ಮಸಾಲೆ ರುಬ್ಕೊಂತ ಇದ್ದೀನಿ. ಡೈರೆಕ್ಟಾಗಿ ಆನ್ ಆಗಿದೆ, ನೋಡಿಲ್ಲ ನಾನು. ನೋಡ್ಕೊಂಡು ಮಾಡಬೇಕು, ಅದಕ್ಕೆ ಬಟ್ಟೆ ಎಲ್ಲ ಇದು ಮಾಡ್ಕೋತಾ ಇದೆ. ನಾನು ಏನು ಮಾಡೋದ್ರಿ, ಡೈರೆಕ್ಟಾಗಿ ಆನ್ ಆಗ್ಬಿಟ್ಟೈತೆ, ನಾನು ನೋಡೇ ಇಲ್ಲ. ಇವಾಗ ಒಗ್ಗರಣೆಗೆ ಹಾಕೊಂಡಿದ್ದೀನಿ. ಡೀಟೇಲ್ ರೆಸಿಪಿ ತೋರ್ಸೋಕ್ಕಾಗಲ್ಲ, ಆದರೂ ಏನೇನು ಮಸಾಲೆಗೆಲ್ಲ ರುಬ್ಕೊಂಡಿದ್ದೀನಿ ಅಂತ ಹೇಳಿದ್ದೀನಿ. ಖಂಡಿತ ನೀವು ಒಂದ್ಸತಿ ಟ್ರೈ ಮಾಡಿ, ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಯಾಕೆ ಓಡ್ ಬರೋದು ನೀನು? ಒಂದರಂಟಿ ಬೈಯಲ್ವಾ? ಎಲ್ಲೋಗಿದ್ರಿ ನೀವು? ಬಾರ ಇಲ್ಲಿ ಪಿಂಟು. ಅಮ್ಮೋ ಬಾಯ್ಲಿ, ಎಲ್ಲೋಗಿದ್ದೆ ನೀನು? ಹಾಂ, ಫಂಕ್ಷನಿಗೆ ಬಂದಿದ್ದಲ್ಲ, ಆ ಮನೆಗೆ ಹೋಗಿದ್ದ? ಇದ್ಯಾರ ಮನೆ? ಯಾರು ನಿಮ್ಮ ಚಿಕ್ಕಿ? ನಿಮ್ಮ ಚಿಕ್ಕಿ? ಸ್ವಾಗತ ನಿಮಗೆ, ಸ್ವಾಗತ. ಯಾರ ಕೊಡ್ಸಿದ್ದು? ಅಮ್ಮ. ಇಲ್ಲಿ ನಮ್ಮ ಪುಟ್ಟ ಯಜಮಾನ್ರು ಬಂದರು. ಎಲ್ಲಿ ಹೋಗಿದ್ರು ಇವರು? ಜುಟ್ಟುಮಮ್ಮ. ಹೋಗ್ರಿ ನೀವು ದೌಗಳು. ನಮ್ಮ ಮೇಡಮ್ ಬಂದರು, ನಮ್ಮ ಹೆಡ್ ಮೇಡಮ್, ಪ್ರೆಸಿಡೆಂಟ್, ನಮ್ಮ ಜಕ್ಕೆನಹಳ್ಳಿ ಪ್ರೆಸಿಡೆಂಟ್ ಬಂದರು. ಪ್ರೆಸಿಡೆಂಟ್ ಇವರು, ನಮ್ಮ ಪ್ರೆಸಿಡೆಂಟ್ ಇವರು. ಅಪ್ಪಾಜಿ ಬಾಯಿಲಿ. ಅಪ್ಪಾಜಿ, ಹಾಂ, ನನ್ನ ಮಗನ ಮುಂದೆ ನಿನ್ನ ರಿಮೋಟ್ ಕಾರೆಲ್ಲ ನಡೆಯಲ್ಲ. ಇಲ್ಲಪ್ಪ, ಬಾಪ ಇಲ್ಲಿ. ಅಪ್ಪಾಜು, ಎಲ್ಲೋಗಿದ್ರಿ ನೀವು? ಇವಾಗ ಬಂದಿದ್ದಾರೆ. ಟೈಮ್ ಬಂದು 10 ಗಂಟೆ ಆಗೈತೆ. ಊಟ ಮಾಡಿದ್ರು ಇಲ್ವಾ? ಏನೇನು ಮಾಡಿದ್ರಿ ಊಟ? ಹಾಂ, ಏನು ಮಾಡಿದ್ರು? ಚೀಚಿಲಿ ಏನು ಮಾಡಿದ್ರು? ಎಲ್ಲೋಗಿದ್ರಪ್ಪ ನೀವು?
ಪುಷ್ಪಜಿ ಆಮೇಲೆ ಪುಷ್ಪಜಿ ಮನೆ ಇಲ್ಲೆಲ್ಲ ಬರುತ್ತೆ, ಚಂದ್ರಪಟ್ಟಣ ಅಲ್ವೇನಾ? ಹಾಂ, ಪುಷ್ಪಜಿ ಮನೆ ಚಂದ್ರಪಟ್ಟಣ ತಾನೆ, ಇಲ್ಲೆಲ್ಲಿಂದ ಬರುತ್ತೆ? ಇವಾಗ ನಾವು ಊಟ ಮಾಡ್ತಾ ಇದ್ದೀವಿ. ಎಲ್ಲ ಅಲ್ಲೇ ಊಟ ಮಾಡ್ಕೊಂಡ್ ಬಂದಿದ್ದಾರೆ. ನಮ್ಮ ದೊಡ್ಡಮ್ಮ ಮನೆಯಲ್ಲೇ ಊಟ ಮಾಡ್ಕೊಂಡ್ ಬಂದವ್ರೆ. ನಾನ್ ವೆಜ್ ಮಾಡಿದ್ರಂತೆ, ಅಲ್ಲೇ ತಿನ್ಕೊಂಡ್ ಬಂದವ್ರೆ. ಇವಾಗ ನಾನು ಬೆಂಡೆಕಾಯಿ ಹುಳಿ ಮಾಡಿ ಮುದ್ದೆ ಮಾಡಿ ತಿಂತಾ ಇದ್ದೀವಿ. ನಾನು, ನನ್ನ ಮಗಳು ಮತ್ತೆ ನನ್ನ ಹಸ್ಬೆಂಡ್ ಇವಾಗ ಊಟ ಮಾಡ್ತಾ ಇದ್ದೀವಿ. ಉಣ್ತಾ ಇದ್ದೀನಿ ನೋಡಿ. ಸ್ಯಾರಿ ಸ್ಲಿಮ್ಮಾಗಿ ಕಾಣಿಸ್ತಾಳೆ, ಈ ಡ್ರೆಸ್ಸಲ್ಲಿ ಡುಮ್ಮಕ್ಕ ಅಂತ ಕಾಣಿಸ್ತಾಳೆ. ಡುಮ್ಮಕ್ಕ, ನನ್ನ ಡುಮ್ಮಕ್ಕ ಅಂತಾಳೆ. ನಿನ್ನವೆಲ್ಲವೇ? ನಿನ್ನವಿಲ್ಲ. ಸುಮ್ಮನೆ ಬೆಂಡೆಕಾಯಿ ಊಟ ಮಾಡಿ ಮೇಡಮ್, ಮಾಡಿ ಪರವಾಗಿಲ್ಲ. ಯಾಕಮ್ಮ, ಏನು ತಿಂದು ಬಂದ್ರಿ ಅಮ್ಮ? ಏನು ಮಾಡಿದ್ರು? ಗೆಸ್ಟ್ ಬಂದಿದ್ರು ಅಂತ ಬರ ಇಲ್ಲಿ. ಏನು ಮಾಡಿದ್ರು? ಏನ್ ಮಾಡ್ತಾರೆ? ಚಿಕನ್ ಮಾಡಿದ್ರು. ಆಮೇಲೆ ಇನ್ನೇನ್ ಮಾಡ್ತಾರೆ? ಅಷ್ಟೇ, ಚಿಕನ್ನು. ಏನು ವೆರೈಟೀಸ್ ಚಿಕನಲ್ಲಿ ಅಂತ? ಗೊಜ್ಜು, ಫ್ರೈ. ಇವಾಗ ನೋಡಿ, ನನ್ನ ಮಗ ನನ್ನ ಜೊತೆ ಬಾ ಮಗನೇ ಮಲ್ಕೋ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ರು. ಬತ್ತೇ ಇಲ್ಲ ನಮ್ಮ ಅಮ್ಮನ ಬಿಟ್ಟು. ಅವನ್ ಬಿಟ್ಟು ಬರಲ್ಲ, ಮುಂದಿನ ವರ್ಷ ಬರ್ತೀನಿ, ಮುಂದಿನ ತಿಂಗಳು ಬರ್ತೀನಿ ಅಂತವನೇ. ಬಾ ಬಂಗಾರ, ನನ್ನ ಜೊತೆ ಬಾ ಬಂಗಾರ ಮಲ್ಕೋ. ಬಾ ಮಗನೇ, ಬಾರಪ್ಪ, ಹೋಗು ನಿನ್ನ ಜೊತೆ ಟು. ನಾನು ಮಾತಾಡಲ್ಲ. ಈಗ ಟೈಮ್ ಬಂದು 11 ಗಂಟೆ ಆಗಿದೆ, 11:15. ಊರಿಗೆ ಹಬ್ಬಕ್ಕೆ ಬನ್ನಿ. ಮಕ್ಳು ಇಲ್ಲಿ ಮಲಗಿದ್ದಾರೆ, ಮಂಚದ ಮೇಲೆ ಮಲ್ಕೊಂಡ್ರೆ ಇಲ್ಲಿ ಬಂದು ಮಲ್ಗೋಳೆ ಸಂದಿಗೆ. ಹುಚ್ಚೆ ಮಾಡ್ಕೊಬಿಟ್ಟಿದ್ದಾರೆ ಅವ್ರು. ನಮ್ಮ ಅಕ್ಕನ ಮಗಳು ಎಲ್ಲೋದ್ರು ಅದೇ ಪ್ರಾಬ್ಲಮ್. ಇವಾಗ ಎದ್ದು 5:15ಗೆ ಎಲ್ಲ ಬಟ್ಟೆನೂ ಪ್ಯಾಕ್ ಮಾಡ್ಕೊತಾ ಇದ್ದಾಳೆ ಊರಿಗೆ ಹೋಗೋಕ್ಕೆ. ಎದ್ದು ಅಲ್ಲ, ಎಲ್ಲಾದರೂ ಹೋಗೋದು ವಾಪಸ್ ಹೋಗೋದು ಅಂದರೆ ಟಕ್ ಅಂತ ಎಚ್ಚರ ಆಗ್ಬಿಡುತ್ತೆ ನೋಡಿ. 12:30 ಗಂಟೆ ಮೊಬೈಲ್ ನೋಡೋಳೆ ಮೇಡಮ್ಮು, ಆದರೂ 5:15ಗೆ ಎದ್ದಿದ್ದಾಳೆ. ಎಲ್ಲ ಪ್ಯಾಕ್ ಮಾಡ್ಕೊಂತ ಅವಳೆ ಹೋಗೋಕ್ಕೆ. ನೋಡಿ ನನ್ನ ಮಗನೂ ಇವಾಗ ಹೋಗ್ತಾನೆ, ಬೇಜಾರು. ಮಲ್ಗೈತೆ ಬಂಗಾರ. ಕೂಲರ್ ಬೇಕು ಅಪ್ಪ ಅಮ್ಮ, ಕೂಲರ್ ಹಾಕಮ್ಮ ಶೆಕೆ ಅಂದ್ಕೊಂಡು ಕೂಲರ್ ಹಾಕಿಸ್ಕೊಂಡು ಬಂಗಾರು ಚಿನ್ನಮ್ಮ ಇದು ಮಲ್ಗೈತೆ. ಬಂಗಾರಿ ಮಲಗಿದ್ದಾನೆ. ಇವಾಗ ಇವನು ಹೋಗ್ತಾನೆ, ಬೇಜಾರು. ಪಾಪ ನನ್ನ ಮಗು ಬಂದರು 2 ದಿವಸ ಇರೋಂಗಿಲ್ಲ. ಪಾಪಜ್ಜಿ ಲೋ ಪಪ್ಪಣ. ಇವಾಗ ಅಮ್ಮ ಅಕ್ಕ ಮಕ್ಕಳು ಎಲ್ಲ ಊರಿಗೆ ಹೋಗೋಕ್ಕೆ ರೆಡಿ ಆಗ್ತವ್ರೆ. ನಿನ್ನೆನೆ ಹಾಲು ತರಿಸಿಟ್ಟಿದ್ದೆ, ಇವರು ಇಷ್ಟೊತ್ತಿಗೆ ಹೋಗ್ತಾರೆ ಅಂತ ಗೊತ್ತಿತ್ತು. ಬೆಳಗ್ಗೆನೆ ಹಾಲು ತರೋಕ್ಕಾಗಲ್ಲ ಅಂದ್ಬಿಟ್ಟು ಪಾಪ ನೆನ್ನೆನೆ ತರಿಸಿ ಕಾಯಿಸಿ ಇಟ್ಟಿದ್ದೆ. ಚಳಿಲಿ ಹೋಗ್ತಾರಲ್ಲ, ಕಾಫಿ ಕಾಯಿಸ್ಕೊಡೋಣ ಅಂದ್ಬಿಟ್ಟು ಇವಾಗ ಕಾಫಿ ಇಡ್ತಾ ಇದ್ದೀನಿ. ತಾಳೆ ಹೆಂಗ್ ನೋಡ್ತಾಳೆ ನೋಡಿ ಗಾಯ್ಸ್. ಹೇಳ್ರ ಟೈಮ್ ಆಯ್ತು. ಹೇಳ, ಈ ಹುಡುಗನ್ಗೆ ಯಾವ ರೆಡಿ ಮಾಡ್ತೀರಾ? ಪ್ಯಾಂಟ್ ಅದೇ ಇರ್ಲಿ ಬಿಡು, ಇರ್ಲಿ ಬಿಡು, ಏನಾಗಲ್ಲ. ಕತ್ಲೆ ಹೋಗಿಲ್ಲ, ಆದ್ರೂ ಊರಿಗೆ ಹೋಗ್ತಾ ಇದ್ದೀರ ನನ್ನ ಬಿಟ್ಟು ನೀವು. ನಾನು ಬಿಟ್ಟು ಐತೆ ಮಗನೇ ನೀನು, ನಾನು ಬಿಟ್ಬಿಟ್ಟು ಊರಿಗೆ ಹೋಗ್ತೀಯಾ? ಎಲ್ಲ ಇಟ್ಕೊಂಡಿದ್ದೇನೆ. ಸರಿ ಆಯಿತು. ಯಾಕೆ ಒಂದು ಕಡೆ ಹ್ಯಾಂಡ್ಲ್ ಹೋಗೈತಾ? ತಲೆ ಮೇಲೆ ಹೊತ್ಕೋ. ಮೇಡಮ್ ಹೊರಡ್ತಾ ಇದ್ದಾರೆ. ಯಾವಾಗ ಬರೋದು?
ದೇವರೇ ಮನೆ ಖಾಲಿ ಮಾಡ. ಇವಾಗ ಅಮ್ಮ ಅಕ್ಕ ಮತ್ತು ಮಕ್ಕಳು ಎಲ್ಲ ಊರಿಗೆ ಹೊರಟ್ರು. ನಾನು ಕಳಿಸ್ಬಿಟ್ಟು ಬಂದೆ. ಏನಪ್ಪ ಅಂದರೆ ತುಂಬ ಬೇಜಾರಾಗ್ತಾಯಿದೆ. ಹೋದ್ರಲ್ಲ ಪಾಪ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದೋದ್ರು. ಯಾಕಂದರೆ 7 ಗಂಟೆ ಟ್ರೈನ್ಗೆ ಅವ್ರು ಹೋಗೋದು. ನಾನು ಹೋದರೂ ಅಷ್ಟೇ ಬೆಳಗ್ಗೆ 7 ಗಂಟೆ ಟ್ರೈನ್ಗೆ ಹೋಗೋದು. 7 ಗಂಟೆ ಟ್ರೈನ್ ನಾವು ಹತ್ತಿದ್ರೆ 9:30ಗೆಲ್ಲ ಊರಿಗೆ ಹೋಗ್ತೀವಿ. ಅದರಿಂದ ಬೇಗನೆ ಹೊರಟ್ರು. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.